ಮುಂದಿನ ಪ್ರಧಾನಿ ಆಬ್ವಿಯಸ್ಲಿ ನನಗೆ ನರೇಂದ್ರ ಮೋದಿ ಅವರೇ ಆಗುತ್ತೆ. ಮತ್ತೆ ಮೂರನೇ ಅವಧಿಗೆ ಅವರೇ ಅವ್ರದ್ದು ಒಳ್ಳೊಳ್ಳೆ ಯೋಜನೆಗಳಿದೆ, ದೇಶದ ಬಗ್ಗೆ ಅವರಿಗೆ ಕನಸಿದೆ. ಆ ಕನಸು ನನಸಾಗೋದಕ್ಕೆ ಅವ್ರು ಎಷ್ಟು ಬಾರಿ ಬಂದ್ರು ನಮ್ಗೇನು ಅಭ್ಯಂತರ ಇಲ್ಲ. INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಯಾರು ಎಷ್ಟು ಬೇಕಾದ್ರೂ ಸೋಲಿಸೋಕ್ ಬರ್ಲಿ ಬಿಡಿ, ದೃಢ ನಿರ್ಧಾರ ಮತ್ತೆ ಪ್ರಾಮಾಣಿಕತೆ ಮತ್ತೆ ಆತ್ಮವಿಶ್ವಾಸ ಇದ್ರೆ ನಾವು ಗೆಲ್ಬಹುದು ಅಂತ ಹೇಳಿ. ನಾವು ಗಂಜಿ ಕುಡಿದ್ರು ಗುಡಿಸ್ಲಲ್ಲಿ ಇರಬಹುದು, ಅಥವಾ ನಮ್ಮ ದೇಶದಲ್ಲಿ ನಾವು ಸ್ವತಂತ್ರತೆಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ನಾವೆಲ್ಲವನ್ನೂ ಸಹಿಸ್ಕೊಂಡು ಹೋಗ್ಲೇಬೇಕು. ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ ಏನ್ ಹೇಳ್ತೀರಿ? ರಾಜ್ಯ ಸರ್ಕಾರ ಆ ವಿಷಯದಲ್ಲಿ ನಾನು ಏನು ಹೇಳಕ್ ಇಷ್ಟ ಪಡೋದಿಲ್ಲ. ಯಾಕೆ ಅಂತ ಪಬ್ಲಿಕ್ ಅಲ್ಲಿ ನಾನು ಕಲ್ ತಗೊಂಡು ಹೊಡಿಬಹುದು. ಆಮೇಲೆ ಮಹಿಳಾ ಸಬಲೀಕರಣಕ್ಕೆ ಮಹಿಳೆನು ಅಂತ ಏನು ವೀಕ್ ಅಲ್ಲ. 2,000 ರೂಪಾಯಿಂದ ಏನು ದೊಡ್ಡ ಕೋಟೆ ಕಟ್ಟೋದಿಲ್ಲ. ಆ 2,000 ರೂಪಾಯಿ ಉಳಿದು ಅಭಿವೃದ್ಧಿ ಕಾರ್ಯಕ್ಕೆ ಹಾಕಿ ನಮ್ಮ ಕರ್ನಾಟಕನ ಬಲಾಢ್ಯ ಒಂದು ರಾಜ್ಯವನ್ನಾಗಿ ಮಾಡಬಹುದಿತ್ತು ಅಂತ. ನಮಸ್ತೆ ಮ್ಯಾಮ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ? ನನ್ನ ಮುಂದಿನ ಪ್ರಧಾನಿ ಆಯ್ಕೆ ಹೇಳೋದಾದ್ರೆ ಯಾವುದೇ ಪಕ್ಷದ ಭೇದ ಭಾವವಿಲ್ಲದೆ ಪಕ್ಷಕ್ಕೆ ನಾನು ಪ್ರಾಮುಖ್ಯತೆ ಕೊಡೋದಿಲ್ಲ. ಯಾಕೆಂದರೆ ದೇಶವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಬೇಕು, ಮತ್ತು ದೇಶನ ಇನ್ನೊಬ್ಬರಿಗೆ ಪರಭಾರೆ ಮಾಡ್ತಕ್ಕಂಥ ಭಾವ ಇರಬಾರ್ದು. ಮುಂದಿನ ಪ್ರಧಾನಿ ಆಬ್ವಿಯಸ್ಲಿ ನನಗೆ ನರೇಂದ್ರ ಮೋದಿಯವರೇ ಆಗಬೇಕು. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅನ್ನೋದು. ಈ 2 ಅವಧಿಗೆ ಪ್ರಧಾನಿ ಆಗಿದ್ರು ನರೇಂದ್ರ ಮೋದಿ ಅವರು, ಮತ್ತೆ ಮೂರನೇ ಅವಧಿಗೆ ಅವರೇ ಯಾಕೆ? ಅವರೇ ಯಾಕೆ ಅಂತಂದರೆ ಅವ್ರದ್ದು ದೃಷ್ಟಿಕೋನ ಮತ್ತು ಅವರ ಒಂದು ದೂರದೃಷ್ಟಿ ಉತ್ತಮವಾಗಿದೆ, ಮತ್ತು ಅವ್ರದ್ದು ಒಳ್ಳೊಳ್ಳೆ ಯೋಜನೆಗಳಿದೆ. ದೇಶದ ಬಗ್ಗೆ ಅವರಿಗೆ ಕನಸಿದೆ. ಆ ಕನಸು ನನಸಾಗೋದಕ್ಕೆ ಅವ್ರು ಎಷ್ಟು ಬಾರಿ ಬಂದ್ರೂ ನಮಗೇನು ಅಭ್ಯಂತರ ಇಲ್ಲ. ನರೇಂದ್ರ ಮೋದಿ ಅವರ NDA ಸರ್ಕಾರವನ್ನು ಸೋಲಿಸಲೇಬೇಕು ಅಂತ INDA ಎನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಯಶಸ್ಸು ಸಾಧಿಸ್ಬೋದಾ ಅಥವಾ ಫೈಟ್ ಕೊಡ್ಬೋದಾ? ಒಂದು ಮಾತಲ್ಲಿ ಹೇಳೋದಾದರೆ, ಯಾರು ಎಷ್ಟು ಬೇಕಾದರೂ ಸೋಲಿಸೋಕೆ ಬರಲಿ ಬಿಡಿ, ದೃಢ ನಿರ್ಧಾರ ಮತ್ತು ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸ ಇದ್ದರೆ ನಾವು ಗೆಲ್ಬೋದು ಅಂತ ಹೇಳ್ತೀನಿ. ಈಗ ರಾಹುಲ್ ಗಾಂಧಿ ಅಥವಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ರೇಸ್ನಲ್ಲಿದ್ದಾರೆ, ಏನು ಹೇಳ್ತೀರ? ಅದೃಷ್ಟ ಇದ್ದರೆ ಬರಲಿ, ನಾನೇನು ಅಭ್ಯಂತರ ಇಲ್ಲ. ನನಗೆ ಇವ್ರು ಬರಬೇಕು ಅನ್ನೋದು ನನ್ನ ನಿಲುವು. ನಾನು ಅವ್ರ ವಿರೋಧಿ ಅಲ್ಲ, ಹಾಗಂತ ನಾನು ಯಾರ ಪರ ವಿರೋಧಿ ಅಲ್ಲ. ನನಗೆ ಉತ್ತಮವಾದ ನಾಯಕರ ಅವಶ್ಯಕತೆ ಬೇಕು ನಮ್ಮ ದೇಶಕ್ಕೆ. ಈಗ ಸೌತ್ ಅಂತಂದರೆ ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣದಿಂದ ಯಾರಾದರೂ ಪ್ರಧಾನಿ ಆದರೆ ಒಳಿತೋ ಅಥವಾ ಏನು ಪ್ರಾಬ್ಲಮ್ ಇಲ್ಲ ಅಂತೀರಾ? ಅಲ್ಲ, ಇದು ಡಿಪೆಂಡ್ಸ್ ಆನ್ ಸಿಚುವೇಶನ್ನು. ಅದನ್ನು ನಾವೇನು ಮುಂದೆ ಬರತಕ್ಕಂಥದ್ದನ್ನು ನಾವೇನು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ಯಾರನ್ನೂ ಬರಬೇಡ ಅಂದರೆ ಬರದೇ ಇರೋರನ್ನ ತಪ್ಸೋಕ್ಕಾಗೋದಿಲ್ಲ ನಾವು. ಆದರೆ ಪ್ರಾಮಾಣಿಕವಾಗಿ ನಮಗೆ ಒಳ್ಳೆ ನಾಯಕನ ಅವಶ್ಯಕತೆ ಇದೆ, ಬೇಕು. ಮತ್ತೊಬ್ಬ ನರೇಂದ್ರ ಮೋದಿ ಹುಟ್ಟಿದ್ರು ಸಂತೋಷನೇ. ಅವರನ್ನು ರೆಪ್ರೆಸೆಂಟ್ ಮಾಡೋರು ಯಾರೇ ಬಂದರೂ ನನಗೆ ಖುಷಿ ಆಗುತ್ತೆ. ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರ ಸರ್ಕಾರ ಅಂತ ಹೇಳ್ತಾರೆ. ನೀವು? ನಾನು ಅದು ಸಮತೋಲನವಾದ ಸರ್ಕಾರ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇದು ಬಡವ ಶ್ರೀಮಂತ ಅನ್ನೋದಕ್ಕಿಂತ ರಾಷ್ಟ್ರ ಮತ್ತು ರಾಷ್ಟ್ರದ ಜನತೆಯನ್ನು ಭದ್ರತೆಯ ಚೌಕಟ್ಟಿನಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾಗಿರೋದು. ಬಡವ ಆದ್ರೂ ಪರವಾಗಿಲ್ಲ, ಶ್ರೀಮಂತ ಆದರೂ ಪರವಾಗಿಲ್ಲ, ನಾವು ಒಬ್ಬರ ಅಧೀನದಲ್ಲಿ ಇರಬಾರ್ದು. ನಮ್ಮ ದೇಶ ಮಾರಾಟ ಆಗಬಾರ್ದು. ನಾವು ಗಂಜಿ ಕುಡಿದ್ರೂ ಗುಡಿಸ್ಲಲ್ಲಿ ಇರಬಹುದು, ಅಥವಾ ನಮ್ಮ ದೇಶದಲ್ಲಿ ನಾವು ಸ್ವತಂತ್ರತೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ನಾವೆಲ್ಲವನ್ನೂ ಸಹಿಸ್ಕೊಂಡು ಹೋಗಲೇಬೇಕು. ಇನ್ನೊಂದು ಕಪ್ಪು ಚುಕ್ಕಿ ಇರುವಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ ಅನ್ನೋದು. ಕೋಮು ಅನ್ನೋದಕ್ಕಿಂತ ನಾವು ನಮ್ಮ ಸನಾತನ ಧರ್ಮದ ಚೌಕಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ನಾವು ನಮ್ಮ ದೇಶ ಹಿಂದೂ ಧರ್ಮದ ಒಂದು ಪ್ರಾಧಾನ್ಯತೆ ಅಡಿಯಲ್ಲಿ ನಾವು ಇದ್ದೇವೆ. ಸೊ ಹಿಂದೂ ಧರ್ಮನ ಪ್ರತಿಪಾದಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ಇದನ್ನು ನಾನು ಕೋಮುವಾದಿ ಅಂತ ಹೇಳೋದಿಲ್ಲ. ಹಿಂದೂ ಧರ್ಮ ನಮ್ಮದು, ಆ ಹಿಂದೂ ಧರ್ಮ ಚಿರಕಾಯವಾಗಿರಲಿ ಅನ್ನೋದೇ ನನ್ನ ಇಷ್ಟ. ಲೋಕಸಭಾ ಚುನಾವಣೆಗಾಗಿ BJP ಮತ್ತು JDS ರಾಜ್ಯದಲ್ಲಿ ಮೈತ್ರಿ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಯಾರು ಎಷ್ಟು ಬೇಕಾದರೂ ಮೈತ್ರಿ ಆಗಲಿ, ನಮಗೆ ಬೇಕಾಗಿರೋದು ಉತ್ತಮವಾದ ಆಡಳಿತ ಅಷ್ಟೇ. ಯಾರು ಬೇಕಾದ್ರೂ ಆಗಲಿ ಬಿಡಿ, ಅಭ್ಯಂತರ ಏನೂ ಇಲ್ಲ. ರೈಟ್. ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ವಿಚಾರ ಆ ವಿಷಯದಲ್ಲಿ ನಾನು ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಪಬ್ಲಿಕಲ್ಲಿ ನಾನು ಕಲ್ ತೊಗೊಂಡು ಹೊಡಿಬೋದು. ಆಮೇಲೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಸ್. ಹೇಗಿದೆಯೋ ಆಗ ನಡ್ಕೊಂಡು ಹೋಗಲಿ, ಬಾಕಿ ನೋಡೋಣ. ಪರಿಸ್ಥಿತಿ ಎಲ್ಲಕ್ಕೂ ನನ್ನಂಥ ನೂರಾರು ಜನ ಪ್ರಜೆಗಳಿದ್ದಾರೆ, ಡಿಸಿಷನ್ ತಗೊಳ್ತಾರೆ. ನನಗನ್ಸುತ್ತೆ ನ್ಯಾಯನೇ ಗೆಲ್ಲುತ್ತೆ, ಅನ್ಯಾಯನೇ ಹೋಗುತ್ತೆ. ಬಟ್ ಅದಕ್ಕೆ ಕಾಲಾವಕಾಶ ಬೇಕು, ನಮಗೆ ತಾಳ್ಮೆನೂ ಬೇಕು. ನಾವು ಯಾವುದನ್ನು ಡಿಸ್ಕ್ಲೋಸ್ ಮಾಡೋ ಸ್ಥಿತಿಲಿ ಇಲ್ಲ. ಈ ಉಚಿತ ಯೋಜನೆಗಳ ವಿಚಾರಕ್ಕೆ ಬರೋದಾದರೆ, ಇದು ವಿಶೇಷವಾಗಿ ಮಹಿಳಾ ಸಬಲೀಕರಣ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ
ಅನುಕೂಲ ಆಗ್ತಾ ಇದೆಯೋ ಇಲ್ವಾ ಮ್ಯಾಮ್? ಅನುಕೂಲಕ್ಕಿಂತ ಹಾನಿನೇ ಹೆಚ್ಚು. ಮಹಿಳಾ ಸಬಲೀಕರಣ ನಿಜ, ಒಳ್ಳೆಯ ಉದ್ದೇಶ. ಆದರೆ ಸರ್ಕಾರದಿಂದ ಎಲ್ಲ ಹಣನ ಲೂಟಿ ಮಾಡಿ ಇಲ್ಲಿ ಅವರೇನು ಮನೆಯಿಂದ ಕೊಡ್ತಾ ಇಲ್ಲ. ಕಂಡಕ್ಟ್ರು, ಬಸ್ ಡ್ರೈವರ್ಗಳಿಗೆ ಸರಿಯಾದ ವೇತನ ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಫ್ರೀ ಮಾಡಿದ್ರು. ಸರಿ, ತಮಿಳ್ನಾಡಲ್ಲಿ ಫ್ರೀ ಮಾಡಿದ್ರು, ಅದು ಬರೀ ಸಿಟಿನಲ್ಲಿ ಮಾಡಿದ್ರು. ಎಂಟೈರ್ ಕರ್ನಾಟಕದಲ್ಲಿ ಮಾಡಿ ಇದನ್ನು ಹಾಳು ಮಾಡಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಮಹಿಳಾ ಸಬಲೀಕರಣಕ್ಕೆ ಮಹಿಳೇನೂ ಅಂತ ಏನೋ ವೀಕ್ ಅಲ್ಲ. 2,000 ರೂಪಾಯಿಂದ ಏನು ದೊಡ್ಡ ಕೋಟೆ ಕಟ್ಟೋದಿಲ್ಲ. ಆ 2,000 ರೂಪಾಯಿ ಉಳಿದು ಅಭಿವೃದ್ಧಿ ಕಾರ್ಯಕ್ಕೆ ಹಾಕಿ ನಮ್ಮ ಕರ್ನಾಟಕನ ಬಲಾಢ್ಯ ಒಂದು ರಾಜ್ಯವನ್ನಾಗಿ ಮಾಡಬಹುದಿತ್ತು ಅಂತ ನನ್ನ ಅನಿಸಿಕೆ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೆ ಜನವರಿ 22ಕ್ಕೆ ಅದರ ಉದ್ಘಾಟನೆ ಕೂಡ ಇದೆ. ಇದೊಂದು ರಾಜಕೀಯ ತಂತ್ರ, ಎಲ್ಲೋ ಚುನಾವಣೆಯಲ್ಲಿ ಮತವನ್ನು ಸೆಳೆಯುವ ತಂತ್ರ ಅಂತ ಬಿಂಬಿಸಲಾಗ್ತಾ ಇದೆ. ಏನು ಹೇಳ್ತೀರಾ? ನನಗೆ ಆಗ ಅನ್ಸೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೇನು ಇವಾಗ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಡಿಯಲ್ಲಿ ನಡೆದಿರ್ತಕ್ಕಂಥ ಯೋಜನೆ. ಬಟ್ ಅವ್ರಿಗೆ ಯಾವ ಸಂಸಾರನೂ ಇಲ್ಲ, ಯಾವ ದಿಗ್ಬಂಧನಗಳು ಇಲ್ಲ. ಅವ್ರು ಅದರಿಂದ ಅವ್ರಿಗೂ ಆಲ್ಮೋಸ್ಟ್ ಅವರು 70ಸಲ್ಲಿದ್ದಾರೆ. ಅವ್ರಿಗೆ ಇನ್ನೇನು ದುಡ್ಡು ಮಾಡಿಕೊಂಡು ಅಥವಾ ಆಮೇಲೆ ಇನ್ನೆಲ್ಲ ಅವರು ಸೆಲೆಬ್ರಿಟಿ ಲೆವೆಲಲ್ಲೂ ಹೋಗಬೇಕು, ಸೆಲೆಬ್ರಿಟಿ ಆಗಬೇಕು ಅನ್ನೋ ಒಂದು ನಿಟ್ಟೇನಿಲ್ಲ ಅವ್ರದ್ದು. ಅವ್ರು ಸ್ವಲ್ಪ ರಿಜಿಡ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ಸ್ಟ್ರಿಕ್ಟ್ ಆಗಿರೋರೆ, ಆಮೇಲೆ ಬೈದು ಹೇಳೋನೇ ಬುದ್ಧಿ ಹೇಳ್ತಾನೆ ಅನ್ನೋ ಥರ ಅವರು ಒಂದು ಇಷ್ಟು ವರ್ಷ ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡಿರೋದು ನನಗೇನೋ ಇಷ್ಟ. ಯಾಕೆಂದರೆ ಅಲ್ಲಿ ಅದರದೇ ಆದ ಒಂದು ಸಕಾರಾತ್ಮಕ ಒಂದು ಪವರ್ ಇದ್ದೇ ಇದೆ. ಯಾಕೆಂದರೆ ನಾನು ಆಧ್ಯಾತ್ಮಿಕತೆಯಲ್ಲಿ ಇರೋಳು, ನಾನು ಅನುಭವ ಪಟ್ಟಿದ್ದೀನಿ. ಹೌದು, ನಮ್ಮದು ಎಲ್ಲರಿಗೂ ಅವ್ರವ್ರ ದೇಶ, ಅವ್ರವ್ರ ಸಂಸ್ಕೃತಿ ಇರಬೇಕಾದ್ರೆ ನಮಗೂ ಯಾಕೆ ಇರಬಾರ್ದು? ಅದು ಮಾಡಿದಲ್ಲಿ ತಪ್ಪೇನೂ ಇಲ್ಲ. ಇದು ರಾಜಕೀಯ ಒಂದು ತಂತ್ರ ಅನ್ಸ್ತೇಳಿಯೋ ಒಂದು ತಂತ್ರ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಟರ್ಮ್ಸ್ ಇದ್ದರೆ ಬರ್ತಾರೆ, ಇಲ್ಲಾಂದರೆ ಅವ್ರು ಅಂಥ ಮೋದಿ ಅಂತವ್ರು ಇನ್ನೊಬ್ರು ಬಂದೇ ಬರ್ತಾರೆ. ನಿಜವಾಗ್ಲೂ ನಮ್ಮ ದೇಶ ಉದ್ಧಾರವಾಗಬೇಕು, ಹಿಂದುತ್ವ ಉಳಿಬೇಕು ಅಂತಂದರೆ ಖಂಡಿತ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಬರ್ತಾರೆ, ಅವರಿಲ್ಲ ಅಂತಂದ್ರೂ. ಇದು ನನಗೊಂದು ರಾಜಕೀಯ ತಂತ್ರ ಅಂತ ಅನಿಸೋದಿಲ್ಲ. ಮುಂದೆ ನೋಡೋಣ. ಸರಿ, ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿದ್ರೆ ಸಮರ್ಥ ನಾಯಕರು ಇದ್ದಾರಾ? ಅಂದರೆ NDA ಅಲ್ಲಿ ನಿಮ್ಮ ಪ್ರಕಾರ ಪ್ರಧಾನಿ ಕ್ಯಾಂಡಿಡೇಟ್ಗೆ ಇನ್ನೂ ಅದನ್ನು ವಿಜುವಲೈಸ್ ಮಾಡಿಲ್ಲ. ಈಗ ಸದ್ಯಕ್ಕೆ ಅವರೇ ಇದ್ದಾರೆ, ಬರ್ತಾರೆ ರೀ. ಒಳ್ಳೇದಕ್ಕೆ ಭಗವಂತ ಎಲ್ಲೋ ಒಬ್ಬರನ್ನ ಸೃಷ್ಟಿ ಮಾಡೇ ಇರ್ತಾನೆ, ಯಾರೋ ಒಬ್ರು ಬರ್ತಾರೆ. ಯಾಕೆ ಅಂತಂದರೆ ಇದು ನನ್ನ ಮತ್ತು ನಿಮ್ಮ ಪ್ರಶ್ನೆ ಅಲ್ಲ. ದೇಶದ ಎಲ್ಲರ ಪ್ರಜೆಗಳ ಆದ್ಯ ಕರ್ತವ್ಯ ಉತ್ತಮ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಳೋದು. ನಾವು ಅಭಿವೃದ್ಧಿ ಪರದತ್ತ ಸಾಗಲೇಬೇಕು ಮತ್ತು ನಮ್ಮ ಹಿಂದುತ್ವವನ್ನು ಉಳಿಸ್ಬೇಕು. ಹಾಗೆ ಹಿಂದುತ್ವವನ್ನು ಉಳಿಸೋ ನಿಟ್ಟಿನಲ್ಲಿ ಯಾವುದೇ ಧರ್ಮದ ವಿರೋಧಿನೂ ಅಲ್ಲ, ಯಾರನ್ನೂ ಅಳಿಸೋ ಪ್ರಯತ್ನ ನಮ್ಮದಲ್ಲ. ಎಲ್ಲರೂ ಸಹಬಾಳ್ವೆ ಮತ್ತು ಸಮಭಾಗಿತ್ವವನ್ನು ವಹಿಸ್ಕೊಂಡು ರಾಷ್ಟ್ರವನ್ನು ಅಭಿವೃದ್ಧಿಯತ್ತ ಸಾಗಿಸೋದು ಒಂದು ಉತ್ತಮ ಅಂತ ನನ್ನ ಅನಿಸಿಕೆ.